ತುಂಬಾ ಜಾಣ ಇದೆಯಪ್ಪ ನೀನು. ನನಗೆ ಗೊತ್ತಿಲ್ದಿರ ಊಟ ಮಾಡ್ಬಿಟ್ಟೆ. ಹಂಗೆ ನಾವು ಈಗ ಶಕ್ತಿವಂತ ಆಗೋ ಸಮಯ. ಕರೆಕ್ಟ್. ಈಗ ಮಾತ್ರೆ ನುಂಗಿ ಶಕ್ತಿವಂತಲಾಗಬೇಕು. ಅಲ್ಲಿನ ಕೋಪಕ್ಕೆ ಭೈರಾದೇವಿ ಮಕ್ಕಳು ಕಳಿಸಿರೋ ಊಟದಾಗೆ ಬಿಸಾಬೇಳ್ತವಳಂತೆ. ಇದಕ್ಕೆ ನಾನೇ ಒಂದ್ ದಾರಿ ಮಾಡ್ತೀನಿ. ಪಕ್ಕಕ್ ಸರಿಲಿಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಸಣ್ಣ ಇಕ್ಲಿಗೆ ಈ ಸಾಕಕ್ ಹೊಂಟಿರೋಳ್ ನೀನು. ಯಾವ ನಿಂಗೆ ನಂಬಿಕೆ ಬರ್ತಾ ಇಲ್ವಾ? ಗೌರಿ ಶಂಕರ ನಾನು ಮಾಡ್ಬೇಕಾಗಿರೋದನ್ನೆಲ್ಲ ಮೀನಾ ಮಾಡ್ತಾ ಇದ್ದಾಳೆ. ಕ್ರಿಶ್ ಅಂದ್ರೆ ಅವಳು ತುಂಬಾ ಇಷ್ಟ. ಏನಮ್ಮ ನಿನ್ ಮಾತಿನಂತ? ಕ್ರಿಶು ಖುಷಿಯಾಗಿದ್ದಾನೆ, ಅದನ್ನ ನೋಡಿ ಸಂತೋಷ ಪಡು. ಮೀನಾ, ನೀನು ಇವತ್ತು ಎಲ್ಲೂ ಹೋಗಲ್ಲ ಅಂದೆ. ಹೂ ಕೊಡಕ್ಕಲ್ಲ ರೀ, ಹೂ ಕಟ್ಟದ್ನ ಹೇಳ್ಕೊಡೋದಿಕ್ಕೆ. ಹೊಸ ಬಿಸ್ನೆಸ್ ಬಿಸ್ನೆಸ್ ಅಲ್ಲ, ಪೂಜಾ ಅವರು ಫೋನ್ ಮಾಡಿದ್ರು. ಮೊದಲು ನೀನು ಭೂಮಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ನೀವಿಬ್ರು ಅಲ್ಲಿ ಇಲ್ದೇ ಇರೋದನ್ನ ಅವ್ರು ನೋಡಿದ್ರೆ ಅಷ್ಟೇ ಕತೆ. ವ್ಯಾಲೆಂಟೈನ್ಸ್ ಡೇ ಸಂಭ್ರಮಕ್ಕೆ ನಾನು ನಿನಗೆ ಕೊಡ್ತಿರೋಂಥ ಉಡುಗೊರೆ ನನ್ನ ಹೆಜ್ಜೆಗೆ ಹೆಜ್ಜೆ ಆಗಿದ್ದಕ್ಕೆ, ನನ್ನ ಬಹಳ ಸಂಗಾತಿ ಆಗಿದ್ದಕ್ಕೆ, ಈ ಪ್ರೇಮಿಗಳ ದಿನ ಯಾವಾಗಲೂ ನನ್ನ ಜೀವನದಲ್ಲಿ ನನ್ನ ಜೊತೆನೇ ಇರುವಂತ ಸ್ವಾಗತ ಕೋರ್ತಿದ್ದೀನಿ. ಪುರು, ಇದು ಮಾವನ ಸ್ಟೇಟಸ್ ಪ್ರಶ್ನೆ ಕಣೋ. ಎಲ್ರಿಗೂ ಬೇಜಾರಾಗುತ್ತೋ. ಈ ಥರ ಮಾಡಬೇಡ ಕಣೋ. ಇದು ಮದುವೆ ವಿಚಾರ ಕಣೋ. ಮದ್ವೆನಾ? ಯಾವ ಮದ್ವೆ? ಏನಪ್ಪ ಪುರು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿನಗೂ ನಿಶಿಗೂ ಮದ್ವೆ? ಇಲ್ಲ, ಈ ಮದ್ವೆ ನಡೆಯಲ್ಲ. ಮದುವೆ ಇಷ್ಟ ಇಲ್ಲ ಅಂದ್ರೆ ಮೊದಲೇ ಹೇಳ್ಬೇಕಿತ್ತಲ್ವಾ? ಈಗ ಸುಮ್ಮನೆ ರೀಸನ್ ಇಲ್ಲದೆ ಬೇಡ ಅಂದ್ರೆ ಯಾರು ಕೇಳ್ತಾರೆ? ರೀಸನ್ ಇಲ್ಲ ಅಂತ ಯಾರು ಹೇಳಿದ್ ನಿಮ್ಗೆ? ಅದೇ ಆ ರೀಸನ್ ಏನು ಅಂತ ಹೇಳಿ. ರೀಸನು